ಟೆಂಟ್ಗಳಲ್ಲಿದ್ದಾರೆ, ಗುಡಿಸಿಗಳಲ್ಲಿದ್ದಾರೆ, ಗುಡಾರಗಳಲ್ಲಿದ್ದಾರೆ. ಇಂಥವ್ರನ್ನ ತಗೊಂಡು ಹೋಗಿ ಬಲಾಢ್ರ ಜೊತೆ ನೀವು ಫೈಟ್ ಮಾಡ್ರಂತ ಬಿಟ್ಟರೆ ಆಗುತ್ತೇನ್ರಿ? ಇವತ್ತು 9 ಕುದುರೆ ಇರ್ತವೆ. 9 ಕುದುರೆದಲ್ಲಿ 6 ಕುದುರೆಗೆ ನೀವು ಹುಲ್ಲು ಮೇವು ಎಲ್ಲ ಕೊಟ್ಟು 3 ಕುದುರೆಗೆ ಏನಿಲ್ದಂಗೆ ಇದ್ರೆ ಅವು ಬಲಿಷ್ಠರ ಜೊತೆ ಯುದ್ಧ ಮಾಡೋಕೆ ಆಗ್ತತಾ? ಅವು ಜೊತೆ ಓಡೋಕೆ ಆಗ್ತತಾ ರೀ ರನ್ನಿಂಗ್ ರೇಸ್ ಬಿಟ್ಟರೆ? ಆದರೆ ಅಂಥವ್ರ ಜೊತೆ ಬಲಿಷ್ಠರ ಜೊತೆ ಅವ್ರಿಗೆ ಹುಲ್ಲು ಮೇವು ಎಲ್ಲ ಹಾಕಿ ನಮಗೆ ಏನೇ ಇಲ್ಲ ಇವತ್ತು ಕೂಡ ಒಂದು ಒಪ್ಪತ್ತು ಕೂಳಿಗೋಸ್ಕರ ಈ ಅಲೆಮಾರಿಗಳು ಒದ್ದಾಡ್ತಾ ಇದ್ದಾರೆ. ಇವತ್ತು ಭಿಕ್ಷಾಟನೆ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಅವ್ರಿಗೆ ನೆಲೆ ಇಲ್ಲ. ಇಂಥವ್ರು ತಗೊಂಡೋಗಿ ನೀವು ಅಂಥವ್ರ ಜೊತೆ ಆಗ್ತಿರಲ್ಲ, ಇವ್ರು ಫೈಟ್ ಮಾಡೋಕೆ ಆಗ್ತತಾ? ನಿಮಗೆ ಕನಿಷ್ಠ ಪ್ರಜ್ಞೆನೇ ಇರಬೇಕಲ್ಲ. ನಿಮಗೆ ನಿಮ್ಮ ರಾಜಕಾರಣಿಗಳಿಗೆ ನಿಮ್ಮ ಚೇರೇ ಮುಖ್ಯ. ಆದರೆ ಈ ರಾಜ್ಯದ ಜನ ನಿಮಗೆ ಓಟ್ ಹಾಕಿ ಗೆಲ್ಲಿಸಿದ್ದು 136 ಸೀಟ್ ಬಂದಿದ್ದು ಚೇರು ಉಳಿಸ್ಕೊಂಬಕ್ಕಲ್ಲ. ಈ ಎಲ್ಲ ಜನಗಳಿಗೆ ನ್ಯಾಯಬದ್ಧವಾದಂಥ ಹಕ್ಕುಗಳಿಗೋಸ್ಕರ ಹಕ್ಕುಗಳು ಸರಿಯಾಗಿ ಕೊಡಬೇಕಂತೇಳಿ ನಿಮಗೆ ನಾವು ಇಷ್ಟೊಂದು ಸೀಟ್ ಗೆಲ್ಲಿಸಿದ್ದೀವಿ. ನೀವು ಅನ್ಕೊಂಡಿರ್ಬೋದು ಅಲೆಮಾರಿಗಳು 5,22,00,000 ಜನಸಂಖ್ಯೆ ಇದ್ದಾರೆ, ಓಟ್ ಇಲ್ಲ ಅನ್ಕೋಬೋದು. ಇಡೀ ನಾ ಕಾಂಗ್ರೆಸ್ ಸರ್ಕಾರದ ಎಲ್ಲ MLAಗಳಿಗೆ ಹೇಳ್ತಾ ಇದ್ದೀನಿ, ಇವತ್ತು 25ರಿಂದ 30 ಜನ ನೀವು ಗೆದ್ದಿದ್ರಿ. ಎಷ್ಟು ಓಟಲ್ಲಿ ಗೆದ್ದಿದ್ರಿ? 500ರಲ್ಲಿ ಗೆದ್ದಿದ್ರಿ, 1000ದಲ್ಲಿ ಗೆದ್ದಿದ್ರಿ. ಪ್ರತಿಯೊಂದು ಕ್ಷೇತ್ರದಲ್ಲಿ 7,000 ಓಟ್ ಇದ್ದಾವೆ, 8,000 ಓಟ್ ಇದ್ದಾವೆ, 10,000 ಓಟ್ ಇದ್ದಾವೆ. ನಿಮ್ಮನ್ನು ಸೋಲ್ಸೋದು ದೊಡ್ಡದಲ್ಲ, ನಮಗೆ ಸೋಲ್ಸೋದು ದೊಡ್ಡದಲ್ಲ. ಎಲ್ಲ ನಾನು ಈ ಕಾಂಗ್ರೆಸ್ ಸರ್ಕಾರದ ಎಲ್ಲ ಶಾಸಕರುಗಳಿಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ನಿಮಗೇನನ್ನ ಅಲೆಮಾರಿಗಳು ಓಟ್ ಹಾಕಿ ಗೆದ್ದಿದ್ರಲ್ಲ ಸ್ವಾಮಿ, ನೀವು ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆಯೋ ಮುಖಾಂತರ ನೀವು ಅಲೆಮಾರಿಗಳಿಗೆ ಅನ್ಯಾಯ ಮಾಡಿದಿರಿ, 1% ಕೊಡ್ರಿ ಅಂತೇಳಿ ನೀವು ಸರ್ಕಾರಕ್ಕೆ ಒತ್ತಾಯ ಮಾಡ್ಬೋದು. ನಿಮಗೇನ ಅಲೆಮಾರಿಗಳ ಬಗ್ಗೆ ಇಚ್ಛಾಶಕ್ತಿ ಇದ್ದರೆ, ನಿಮಗೇನ ಅವರಿಂದ ನಾವು ಓಟ್ ಪಡ್ಕೊಂಡು ಗೆದ್ದಿದ್ದೀವಿ ಅನ್ನೋದು ನಿಮಗೇನು ಕನಿಷ್ಠ ಪ್ರಜ್ಞೆ ಇದ್ದರೆ, ನಿಮಗೆ ಕಾಳಜಿ ಇದ್ದರೆ ಈ ಕೂಡಲೇ ಈ ರಾಜ್ಯದ 136 ಕಾಂಗ್ರೆಸ್ ಶಾಸಕರು ಏನು ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಲೆಟರ್ ಬರೀಬೇಕು. 1% ಅಲೆಮಾರಿಗಳಿಗೆ ಪ್ರತ್ಯೇಕ ಗುಂಪು ಕೊಡಬೇಕು, ಅವ್ರಿಗೆ ಅನ್ಯಾಯ ಆಗಿದೆ ಅಂತೇಳಿ. ಯಾಕಂದರೆ ನಮಗೆ ಸೋಲ್ಸೋದು ಗೊತ್ತು. JDP ಬಂತು, ನಾವು ನಿರ್ಣಯ ಮಾಡ್ತೇವೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಓಟ್ ಹಾಕ್ಲಾರಂಗ ನಾವು ಏನು ಮಾಡ್ಬೇಕು ಗೊತ್ತಿದೆ. ಗೆಲ್ಸೋ ಕೆಪಾಸಿಟಿ ಇಲ್ಲದೆ ಹೋದು ಸೋಲ್ಸೋ ಕೆಪಾಸಿಟಿ ನಮ್ಮಲ್ಲಿದೆ. ಅವು ನಾವು ನಿರ್ಣಯ ಮಾಡಿದರೆ ಮುಂದಿನ ದಿನಗಳಲ್ಲಿ ಭಾಳಷ್ಟು ಆಗ್ತೈತೆ. ನಿಮಗೆ ಸಮಸ್ಯೆ ಆಗ್ತೈತೆ. ಅವು ಯಾವಕ್ಕೂ ಕೂಡ ನೀವು ಇದು ಮಾಡಬಾರ್ದು, ಆಸ್ಪಾದನೆ ಕೊಡಬಾರ್ದು. ನೀವು ಈ ಕೂಡಲೇ ನೀವು ಸರ್ಕಾರ ಎಚ್ಚೆತ್ಕೋಬೇಕು. ಈಗಾಗಲೇ ನಾವು ಭಾಳಷ್ಟು ಪ್ರೆಸ್ ಮೀಟ್ ಮಾಡಿದ್ದೀವಿ. ಇವತ್ತು ಏನು ಬೆಂಗಳೂರಲ್ಲಿ ಅಹೋರಾತ್ರಿ ಧರಣಿ ಸರಿಸುಮಾರು 1 ತಿಂಗಳ ಮೇಲೆ ಆಯಿತು, 40 ದಿನ ಹತ್ರ ಆಯಿತು. ಇವತ್ತು ಕೂಡ ಸರ್ಕಾರದಿಂದ ಯಾವ ರೀತಿಯ ಸ್ಪಂದನೆ ಬಂದಿಲ್ಲ. ನಾವು ಮಾಡ್ತೀವಿ ಅನ್ನೋದು ತೋರಿಸ್ತಾನೆ ಇಲ್ಲ. ಅವ್ರಿಗೆ ಏನಾಗ್ಬಿಟ್ಟಂದ್ರೆ ಒಂಥರ ಅಲೆಮಾರಿಗಳಂದರೆ ಕಡೆಗಣಿಸ್ಬಿಟ್ಟಾರೆ. ಇವ್ರಿಗೆ ಏನು ಬಿಡು, ದಿಕ್ಕು ದೆಸೆ ಇಲ್ಲ, ಓಟಿಲ್ಲ ಅನ್ಕೊಂಡಿರ್ಬೋದು. ಆದರೆ ಅದನ್ನು ನಿಮ್ಮ ಒಂದು ಏನು ಅನ್ಕೊಂಡಿರೋ ಆಲೋಚನೆ ತಪ್ಪು ಅಂತೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಕೂಡ ಸಂದೇಶವನ್ನು ಕೊಡ್ತಾ ಇದ್ದೇನೆ. ದಯವಿಟ್ಟು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿ, ನಿಮಗೆ ಕಾಳಜಿ ಇದೆ ಅಲೆಮಾರಿಗಳ ಬಗ್ಗೆ. ಆದರೆ ನೀವು ಸುಮ್ಮನೆ ಬಾಯಿ ಮಾತಲ್ಲ ಹೇಳೋದಲ್ಲ, ಮಾತೆತ್ತಿದ್ರೆ ನೀವು ಪ್ರತಿಯೊಂದು ವೇದಿಕೆ ನಾನು ದಲಿತರ ಪರವಾಗಿ ಇದ್ದೀನಿ, ಹಿಂದುಳಿದರ ಪರವಾಗಿ ಇದ್ದೀನಿ, ಶೋಷಿತರ ಪರವಾಗಿದ್ದೀನಿ, ಸಂವಿಧಾನಬದ್ಧವಾಗಿದ್ದೀನಿ. ನೀವು ಸಂವಿಧಾನಬದ್ಧವಾಗಿಲ್ಲ, ಯಾರು ಪರವಾಗಿಲ್ಲ. ನೀವು ಬಡವರ ಪರವಾಗಿಲ್ಲ. ನೀವು ಎಲ್ಲ ಕೂಡ ಬಲಿಷ್ಠರ ಪರವಾಗಿರಿದ್ರಿ, ಬಲಾಢ್ಯರ ಪರವಾಗಿದ್ದೀರಿ ಅಂತೇಳಿ ಈ ಮೂಲಕ ನಾವು ಹೇಳ್ತಾ ಇದ್ದೀವಿ. ನಿಮಗೇನ ಎಲ್ಲ ಬಡವ್ರ ಪರವಾಗಿದ್ದೀನಿ ಅಂದರೆ ನಿಮಗೆ ಕಾಳಜಿ ಇದ್ದಿದ್ರೆ ಈ ಕೂಡಲೇ ನೀವು 1% ಮಾಡೋದೇನು ನಿಮಗೆ ಮಾಡುವುದಿತ್ತಲ್ಲ, ಯಾಕೆ ಮಾಡಲಿಲ್ಲ ನೀವು? ಅವತ್ತು ನಾವು ಹೋದಾಗ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದ್ರು, ನಾನು ಏನು ಮಾಡೋಕ್ಕಲ್ಲ, ಅಸಹಾಯಕತೆ ನಮ್ಮ ಮುಂದೆನೇ ತೋಡ್ಕೊಂಡ್ರು. ಈ ರಾಜ್ಯದ ಮುಖ್ಯಮಂತ್ರಿಯವರು ಅಸಹಾಯಕನ ತೋಡ್ಕೊಂಡ್ರು, ನಾನು ಏನು ಮಾಡೋಕ್ಕಾಗಲ್ಲ ಅಂತೇಳಿ. ಇವತ್ತು ನಾವು ಕೋರ್ಟ್ ಮೆಟ್ಟಿಲೇರಿದ್ದೀವಿ, ಕಾನೂನು ಸಮರಕ್ಕೆ ಸಿದ್ಧ ಆಗಿದ್ದೀವಿ. ಹೈಕೋರ್ಟಲ್ಲಿ ಈಗಾಗಲೇ ನಾವು PIL ಹಾಕಿದ್ದೀವಿ. ಇವತ್ತು ನಿನ್ನೇನು ವಿಚಾರಣೆಗೆ ಬಂದಿದೆ, ನಮ್ಮದು ವಿಚಾರಣೆಗೆ ಬಂದಿದೆ. ಅಲ್ಲಿ ನೀವು ಯಾವ ರಾಜಕಾರಣಿಗಳು ನಮಗೆ ನ್ಯಾಯ ಕೊಡಿಸದೇ ಹೋದರೆ, ನ್ಯಾಯಾಂಗ ಒಂದು ಇದೆ, ಈ ದೇಶದ ಸಂವಿಧಾನ ಮೇಲೆ ನಮಗೆ ಆಶೆ ಇದೆ. ಈ ಸಂವಿಧಾನಕ್ಕೆ ನಾವು ಬೆಲೆ ಕೊಡ್ತೀವಿ, ಸಂವಿಧಾನ ನಮ್ಮನ್ನು ಉಳಿಸ್ತೈತೆ ಅಂತೇಳಿ ಆ ನಂಬಿಕೆಯಿಂದ ನಾವು ಕೋರ್ಟಿಗೆ ಹೋಗ್ತೀವಿ. ನಮಗೇನೆಂದರೆ ಕೋರ್ಟಲ್ಲಿ ನ್ಯಾಯ ಸಿಗ್ತದೆ. ನೀವು ಕೊಟ್ಟಿರೋದು ನಾಗಮೋಹನ್ ದಾಸ್ ವರದಿ ಪ್ರಕಾರ 1% ಕೂಡ ಕಡಿಮೆ. ಯಾಕಂದರೆ ಇವತ್ತು ನಾವು ಏನೂ ಪಡ್ಕೊಂಡಿಲ್ಲ. 79 ವರ್ಷ ಆದರೂ ಇವರಿಗೆ ಇನ್ನೂ 1% ಮೇಲೆ ಕೊಡ್ಬೇಕಂತೇಳಿ ನಮಗೆ ಹೈಕೋರ್ಟು ಆದೇಶ ಮಾಡೇ ಮಾಡ್ತೈತಿ. ಹೈಕೋರ್ಟ್ ಮಾಡಿಲ್ವಾ, ಸುಪ್ರೀಂ ಕೋರ್ಟ್ ಇದೆ. ನಮಗೆ ಸುಪ್ರೀಂ ಕೋರ್ಟ್ ಕೂಡ ಕದ ತೊಡ್ತೀವಿ, ಅಲ್ಲೇನೋ ನ್ಯಾಯ ಸಿಗ್ತದೆ. ನಮಗೆ ನ್ಯಾಯ ಅಂತೂ ಸಿಗೋದು ಕರೆಕ್ಟು. ನಿಮ್ಮ ಸರ್ಕಾರಕ್ಕೆ ಚಿಮಾರಿ ಹಾಕೋದು ಕರೆಕ್ಟು. ಅದು ಮಾತ್ರ ನೀವು ಅದು ಆಗಬಾರ್ದಾದ್ರೆ ಈ ಕೂಡಲೇ ನೀವು ಮತ್ತೆ ಕ್ಯಾಬಿನೆಟ್ನ ಕರೆದು ಅಲೆಮಾರಿಗಳಿಗೆ 1% ಕೊಡಲಿಕ್ಕೆ ಆದೇಶ ಮಾಡಬೇಕು. ಇಲ್ಲಾಂದರೆ ನಿಮ್ಮ ಸರ್ಕಾರಕ್ಕಂತೂ ಚಿಮಾರಿ ಹಾಕೋದು ಖಂಡಿತ, ನಿಮಗೆ ಅವಮರ್ಯಾದೆ ಆಗೋದು ಖಂಡಿತ. ನೀವು ಇಷ್ಟು ವರ್ಷ ನೀವು ರಾಜಕಾರಣ ಮಾಡ್ಕೊಂಡು ಬಂದಿರಿ. ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ 7.5 ವರ್ಷ ಆಯಿತು, ನೀವು ಇವತ್ತು ಕೂಡ ಕಪ್ಪು ಚುಕ್ಕಿ ಇಲ್ಲ ಅಂತ ಹೇಳ್ತಿದ್ರಿ. ಇವತ್ತು ಅಲೆಮಾರಿಗಳಿಗೆ ಮಾಡಿರೋದಂತ ಅನ್ಯಾಯ ಇಡೀ ರಾಜ್ಯ ಮಾತಾಡ್ತಾ ಇದೆ. ಎಲ್ಲ ಪ್ರಗತಿಪರರು, ಎಲ್ಲರೂ ಪ್ರಜ್ಞಾವಂತರು ಮಾತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಇದು ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ. ಇದು ಲಾಸ್ಟ್ ಮೂಮೆಂಟಲ್ಲಿ ನಿಮ್ಮ ಚೇರು ಕಳೆದುಕೊಳ್ಳುವ ಸಂದರ್ಭದಲ್ಲಿ ಇಂಥ ಒಂದು ಇದಕ್ಕೆ ನೀವು ಕೈ ಹಾಕಬಾರ್ದಿತ್ತು, ಹಾಕಿದ್ದೀರಿ. ಆದರೆ ದೇವರಂತೂ ಇದ್ದಾನೆ, ನಿಮಗೆ ತಕ್ಕ ಶಿಕ್ಷೆ ಕೊಡ್ತಾನೆ. ಅದ್ರ ಬಗ್ಗೆ ಮಾತೇ ಇಲ್ಲ. ಮುಂದಿನ ದಿನಗಳಲ್ಲಿ ನಾವು ತಕ್ಕ ಒಂದು ಉತ್ತರ. ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯ ಸಮಗ್ರ ಸುದ್ದಿಗಳನ್ನ ತಿಳಿಯಲು ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.